ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ 6 ತಿಂಗಳು ಒಳಗಡೆ ಸಾಕಷ್ಟು ಹೋರಾಟ ನಡೆದಿರುತ್ತೆ ಅಕ್ಸಾ ಸಂಘಟನೆಯಿಂದ ಹಾಗೂ ವಿದ್ಯಾರ್ಥಿ ಬಳಗದಿಂದ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ ಆಗಿರುತ್ತೆ. ಸೊ ಲಾಸ್ಟ್ 6 ತಿಂಗಳನ್ನಂದ್ರೆ ತಪ್ಪಾಗುತ್ತೆ, ಕಳೆದ 1-1.5 ವರ್ಷದಿಂದ ಅಂದರೂ ತಪ್ಪೇನಿಲ್ಲ. ಏಕೆಂದರೆ ಸಾಕಷ್ಟು ಜನ ಇದರ ವಿಚಾರನ 1-1 ವರ್ಷದಿಂದ ಮಾತಾಡ್ತಾನೆ ಬರ್ತಾ ಇದ್ದಾರೆ. ಹೊಸ ರಿಕ್ರೂಟ್ಮೆಂಟ್ ಆಗಬೇಕು, ರಿಕ್ರೂಟ್ಮೆಂಟ್ ಬೇಗನೆ ಮಾಡಿ, ಏನೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ವೇಕೆನ್ಸೀಸ್ ಇದೆ ಭರ್ತಿ ಮಾಡಿ ಅಂತೇಳಿ ಸರ್ಕಾರನ ಕೇಳ್ಕೊಳ್ತಾನೆ ಬರ್ತಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಇದೀಗ ಈ 6 ತಿಂಗಳಿಂದ ನಡೆದಿರುವಂಥ ಸಾಕಷ್ಟು ಒತ್ತಡದಿಂದ ಸರ್ಕಾರದ ಮೇಲೆ ಸರ್ಕಾರ ಸಾಕಷ್ಟು ಕೆಲಸನ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ವಿಚಾರದಲ್ಲಿ ಕೆಲಸನ ಮಾಡ್ಕೊತ ಬಂದಿದೆ. ಸೊ ಕೆಲವೊಂದು ವಿಚಾರಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಮುಂದಿನ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಬರುತ್ತೆ, ನೋಟಿಫಿಕೇಷನ್ಸ್ ಬರುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಳ್ಬೋದು. ಏನಕ್ಕಂದರೆ ನೋಡಿ, 6 ತಿಂಗಳೊಳಗಡೆ 56% ರಿಸರ್ವೇಷನ್ದು ಏನು 56% ಮಾಡಬೇಕಂತಿತ್ತು, ಅದು 50 ಫಿಕ್ಸ್ ಆಗಿದೆ. ಅದಾದ ನಂತರ ಒಳ ಮೀಸಲಾತಿ ಅನ್ನೋ ವಿಚಾರ ಇತ್ತು. ಒಳ ಮೀಸಲಾತಿಯಿಂದ ಕೆಲವೊಂದು ನೋಟಿಫಿಕೇಷನ್ಸ್ ಕ್ಯಾನ್ಸಲ್ ಮಾಡಿದರು, ಹಾಗೂ ಕೆಲವೊಂದು ಎಕ್ಸಾಮ್ಸ್ನ ಹೋಲ್ಡ್ ಮಾಡಿದರು. ಇದೀಗ ಅದರ ಒಂದು ಪ್ರಾಬ್ಲಮ್ನು ಕ್ಲಿಯರ್ ಆಗಿದೆ, ಅದರ ಒಂದು ಇಶ್ಯೂನು ಕ್ಲಿಯರ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಒಳ ಮೀಸಲಾತಿದ್ದು ನಿಮ್ಗೆ ಗೊತ್ತಿರುತ್ತೆ, SC ST ಒಳ ಮೀಸಲಾತಿದ್ದು ಏನೇನು ಕೊಡಬೇಕಾಗಿತ್ತು ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಇನ್ನೂ ಒಂದು ವಿಚಾರ ಏನಂತಂದರೆ, ಲಾಸ್ಟ್ 1 ವೀಕ್ ಒಳಗಡೆ 400 ಪಾಯಿಂಟ್ಸ್ ಏನೋ ರೋಸ್ಟರ್ನು ಪ್ರಿಪೇರ್ ಮಾಡಿರ್ತಾರೆ. ಸೊ ಇವೆಲ್ಲವುಗಳನ್ನ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ಸ್ ಇದೆ, ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ಸ್ನ ಶುರು ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಸೊ ಹಾಗಿದ್ದಾಗ ಎಷ್ಟು ವೇಕೆನ್ಸೀಸ್ನ ಭರ್ತಿ ಮಾಡ್ತಾರೆ? ಸೊ ಲಾಸ್ಟ್ 6 to 8 ಮಂತ್ಸ್ ಒಳಗಡೆ ಸರ್ಕಾರದವರು ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ 24,000ದಿಂದ ಹಿಡಿದು 56,000 ವೇಕೆನ್ಸೀಸ್ನ 1 ವರ್ಷದೊಳಗಡೆ ಸ್ಟೇಜ್ ವೈಸ್ ಪ್ರಾಸೆಸ್ ಮುಖಾಂತರ ಭರ್ತಿ ಮಾಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಸೊ ಹಾಗಿದ್ದಾಗ ಎಷ್ಟು ವೇಕೆನ್ಸೀಸ್ನಿಂದ ಎಷ್ಟು ವೇಕೆನ್ಸೀಸ್ ಅವ್ರಿಗೆ ಮಾಡ್ಬೋದು ಅಂತ ನೋಡಿದ್ರೆ, ನಾನು ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರೋ ಥರ 24,000ದಿಂದ ಹಿಡಿದು 56,000 ವೇಕೆನ್ಸೀಸ್ನ ಭರ್ತಿ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ ಒಂದು ಡಾಕ್ಯುಮೆಂಟ್ನೇ ಕೊಟ್ಟಿರ್ತಾರೆ. ನಾನು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನು ನೋಡಿ, ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ಆ ವಿಡಿಯೋನ ನೋಡಿದ್ರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೀವು ನೋಡ್ಬೋದು. ಸೊ ಹಾಗಿದ್ದಾಗ ಮೊದಲ ಹಂತದಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಬರ್ಬೋದು. ಸೊ ಫಸ್ಟ್ ಸ್ಟೇಜಲ್ಲಿ 24,000 ವೇಕೆನ್ಸೀಸ್, 23,000ರಿಂದ 24,000 ವೇಕೆನ್ಸೀಸ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಇದರಲ್ಲಿ ಅತಿ ದೊಡ್ಡ ವೇಕೆನ್ಸಿ ಇರುವಂಥ ಡಿಪಾರ್ಟ್ಮೆಂಟ್ ಯಾವುದಂದರೆ ಪೊಲೀಸ್ ಡಿಪಾರ್ಟ್ಮೆಂಟು. ಮೊತ್ತ 6,000 to 8,000 ವೇಕೆನ್ಸೀಸ್ ಬರುತ್ತೆ. ಇದರಲ್ಲಿ ಸಾಕಷ್ಟು ವೇಕೆನ್ಸೀಸ್ನ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ PCಯ ಒಂದು ಪೋಸ್ಟ್ಗಳಿಗೆ ನೋಡ್ಬೋದು. 6,000 to 8,000 ಒಳಗಡೆ ಸಾಕಷ್ಟು ವೇಕೆನ್ಸೀಸ್, ಆಲ್ಮೋಸ್ಟ್ 90% ವೇಕೆನ್ಸೀಸ್ PC ವೇಕೆನ್ಸೀಸೇ ಆಗಿರುತ್ತೆ. ಅದರ ಮೇಲ್ಗಡೆ PSI ವೇಕೆನ್ಸೀಸು, ನೀವೆಲ್ಲರೂ ಗೊತ್ತಿರುವಂತೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಬೇಕಂತ ನೋಡ್ತಾ ಇದ್ದಾರೆ. ಸೊ ಅದರ ಸಂಬಂಧಪಟ್ಟಂತೆ 20ರಿಂದ 50 ವೇಕೆನ್ಸಿ ಅಥವಾ 50 ವೇಕೆನ್ಸಿ ಮ್ಯಾಕ್ಸಿಮಮ್ ಅಂದರೆ 50 ವೇಕೆನ್ಸೀಸ್ವರೆಗೆ ರೆಸಿಪ್ರೋಕೇಟ್ ಆಗ್ಬೋದು. ಸೊ ಮೇಜರ್ ವೇಕೆನ್ಸೀಸು ಅತಿ ದೊಡ್ಡ ನಂಬರ್ ಇರುವಂಥದ್ದು 24,000ದಲ್ಲಿ PC ವೇಕೆನ್ಸಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು. ನೆಕ್ಸ್ಟ್ ಅದಾಗಿನ ನಂತರ ನೀವು KPTCಲಿಂದ ಅಸಿಸ್ಟೆಂಟ್ ಲೈನ್ಮೆನ್ ವೇಕೆನ್ಸೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟು ನೆಕ್ಸ್ಟು ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಸಿಸ್ಟೆಂಟ್ ಆಡಿಟಿಂಗ್ ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಪ್ರೀವಿಯಸ್ ನೋಟಿಫಿಕೇಷನ್ ಬಿಟ್ಟಿದ್ರು, ಆದರೆ ವಿತ್ಡ್ರಾ ಮಾಡಿದ್ದಾರೆ. ಸೊ ಏನು ಅದು ಒಳ ಮೀಸಲಾತಿದು ಪ್ರಿಪೇರ್ ಮಾಡಿದರೆ ಅದರ ಪ್ರಕಾರ ಆ ಒಂದು ನೋಟಿಫಿಕೇಷನ್ ಮತ್ತು ರಿನೋಟಿಫಿಕೇಷನ್ ಆಗುತ್ತೆ. ಅದೇ ರೀತಿಯಲ್ಲಿ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ರಿನೋಟಿಫಿಕೇಷನ್ ಆಗುತ್ತೆ ಒಳ ಮೀಸಲಾತಿಯ ಪ್ರಕಾರ, ಹಾಗೂ 400 ಪಾಯಿಂಟ್ ರೋಸ್ಟರ್ ಏನು ಪ್ರಿಪೇರ್ ಮಾಡಿದೆ ಅದರ ಪ್ರಕಾರ. ನೆಕ್ಸ್ಟು KSP ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಇದರಿಂದ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಈಗಾಗಲೇ ಹೇಳಿದಂತೆ 6,000 to 8,000 ವೇಕೆನ್ಸೀಸ್ ಬರ್ಬೋದು. ನೆಕ್ಸ್ಟ್ ಅತಿ ದೊಡ್ಡದ್ದು ಇದು ಗ್ರೂಪ್ B ಹಾಗೂ ಗ್ರೂಪ್ C ವೇಕೆನ್ಸೀಸ್ ಬರುವಂಥದ್ದು, ಹಾಗೂ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಪೋಸ್ಟು ಮತ್ತು ಆ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಆಗಿರ್ಬೋದು, ಹಾಗೂ ಡಿಪ್ಲೊಮಾ ಕಾಲೇಜಿನ ಒಂದು ಲೆಕ್ಚರರ್ ಪೋಸ್ಟ್ ಆಗಿರ್ಬೋದು. ಈ ಎಲ್ಲ ವೇಕೆನ್ಸೀಸ್ 2,000 ವೇಕೆನ್ಸೀಸ್ ಇರೋ ಕಾರಣದಿಂದ ಲೆಕ್ಚರರ್ ಪೋಸ್ಟಿನ ಒಂದು ನೋಟಿಫಿಕೇಷನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 24,000ದಲ್ಲಿ. ನೆಕ್ಸ್ಟ್ AE JE ಮತ್ತು AEE KPTCLದು ಇದು 24,000ದಲ್ಲಿ ಬರುವಂಥ ಸಾಧ್ಯತೆಗಳು 60ರಿಂದ 70% ಇರುತ್ತೆ. ಇದಾಗಿನ ನಂತರ ನೆಕ್ಸ್ಟ್ ಹಂತದಲ್ಲಿ ಅಂದರೆ 2ನೇ ಹಂತದಲ್ಲಿ KPTCL ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತೇಳಿ ರೀಸೆಂಟಾಗಿ ನನಗೆ ಮಾಹಿತಿ ಗೊತ್ತಾಗಿದೆ. ಸೊ ಆದರೆ ಮೊದಲ ಹಂತದಲ್ಲಿ KPTCLಿಂದ ಅಸಿಸ್ಟೆಂಟ್ ಲೈನ್ಮೆನ್ ವೇಕೆನ್ಸೀಸು ಹಾಗೂ ಅಸಿಸ್ಟೆಂಟ್ ಪೋಸ್ಟ್ ಅಂತ ಕೆಲವು ಬರುತ್ತೆ ಗ್ರೂಪ್ C, ಆ ವೇಕೆನ್ಸೀಸ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಸಾಧ್ಯತೆ ಫಸ್ಟ್ ಸ್ಟೇಜಲ್ಲಿ ಇರುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಂತೂ ನೀವು ಮೊದಲ ಸ್ಟೇಜಲ್ಲಿ KPTCL ಬರಲ್ಲ ಅಂತ ನಾನು ಹೇಳ್ತಿಲ್ಲ, ಬರಲಿಲ್ಲ ಅಂತಂದರೆ ಫಸ್ಟ್ ಸ್ಟೇಜಲ್ಲಿ KPTCL AE JE ಮತ್ತು AEE ನೋಟಿಫಿಕೇಷನ್ ಬರಲಿಲ್ಲ ಅಂದರೆ 2ನೇ ಸ್ಟೇಜಲ್ಲಿ KPTCL ನೋಟಿಫಿಕೇಷನ್ನ 100% ಬಂದೇ ಬರುತ್ತೆ, ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಿದ್ದಾಗ ಮೊದಲ ಹಂತ ಎಲ್ಲಿವರೆಗೂ ಆಗುತ್ತೆ, 2ನೇ ಹಂತ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ನೀವು ಕೇಳೋದಾದರೆ ನೋಡಿ, ಆಗಸ್ಟಿಂದ ಏನು ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ ಒಳಗಡೆ ಇದು ಮೊದಲ ಹಂತ ಆಗಿರುತ್ತೆ. ಆಗಸ್ಟಿಂದ ಡಿಸೆಂಬರ್ ಮ್ಯಾಕ್ಸಿಮಮ್ ಅಂದರೆ ಫೆಬ್ರವರಿ ಮಾರ್ಚ್ಗೂ ಹೋಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ನೀವು ನೋಡ್ತಾ ಇದ್ದೀರಾ, ಈ ರೋಸ್ಟರ್ ಪ್ರಿಪರೇಷನ್ ಮಾಡಿಕೊಂಡು ಒಳ ಮೀಸಲಾತಿ ಕೊಟ್ಟು 50% ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಇಷ್ಟು ಟೈಮ್ ತೊಗೊಂಡಿದ್ದಾರೆ. ಸೊ ಇದು ಯಾವಾಗೋ ನೋಟಿಫಿಕೇಷನ್ ಬರಬೇಕಾಗಿತ್ತು, ಈಗಾಗಲೇ ನೋಟಿಫಿಕೇಷನ್ಸ್ ಬಂದು ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ಇನ್ನೂ ಇದುವರೆಗೆ ಮಾಡಿಲ್ಲ. ಸೊ ಇನ್ನೂ 2-3 ತಿಂಗಳು ತೊಗೊಳ್ತಾರೆ, ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಎಲೆಕ್ಷನ್ಸು ಬಂದಿರುತ್ತೆ.
ಸಿಕ್ಕಾಪಟ್ಟೆ ಎಲೆಕ್ಷನ್ಸ್ ನಡೀತಿದೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಇನ್ನೊಂದು 2-3 ತಿಂಗಳು ಡಿಲೇ ಆಗುತ್ತೆ ಏನು ಮಾಡೋದಕ್ಕೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋದಕ್ಕೆ. ಸೊ ಇನ್ ಕೇಸ್ ಆ 3 ತಿಂಗಳೊಳಗಡೆ ಯಾವುದಾದ್ರು ನೋಟಿಫಿಕೇಶನ್ ಬರುತ್ತಾ ಸರ್ ಅಂತ ಕೇಳಿದ್ರೆ ಬರುವ ಸಾಧ್ಯತೆಗಳಿದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಏನಕ್ಕಂದ್ರೆ ಅದು ಅರ್ಜೆಂಟ್ ರಿಕ್ರೂಟ್ಮೆಂಟ್ ಇದೆ, 6,000-8,000 ವೇಕೆನ್ಸೀಸ್ನ ಭರ್ತಿ ಮಾಡ್ಕೊಳ್ಳೋಂಥದ್ದು. ಸೊ ನಿಮಗೆ 2-3 ತಿಂಗಳೊಳಗಡೆ ಅಥವಾ 1-3 ತಿಂಗಳೊಳಗಡೆ ಫಸ್ಟ್ ನೋಟಿಫಿಕೇಶನ್ ಬಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ದು ನೋಟಿಫಿಕೇಶನ್ ಬರುತ್ತೆ. ಅದು ಆಗಿದ ನಂತರ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಮತ್ತು ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ ಇವೆರಡರಲ್ಲಿ ಯಾವುದಾದ್ರೂ ಮೊದಲು ಬರ್ಬೋದು. AO ಮತ್ತು AW ಮೊದಲು ಬಂದು KSP ಡಿಪಾರ್ಟ್ಮೆಂಟಿಂದ ಬರ್ಬೋದು, ಅಥವಾ KSP ಮೊದಲು ಬಂದು ಆದಮೇಲೆ AO ಮತ್ತು AW ಬರ್ಬೋದು. ಇವೆರಡು ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಕಷ್ಟು ಜನ ಏನು ಅಂದ್ಕೊಂಡಿದ್ದೀರಾ, ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಥವಾ ಲೈಸೆನ್ಸ್ ಸರ್ವೇರ್ ಸೇರಿದ್ದಾರೆ, ಅದನ್ನು ಪರ್ಮನೆಂಟ್ ಮಾಡ್ಕೊಳ್ಬೇಕಂತ ಅನ್ನೋ ಸುದ್ದಿ ಇದೆ ಅಂತ ನಿಮಗೆ ಗೊತ್ತಿರುತ್ತೆ, ಮಾಹಿತಿ ಬಂದಿರುತ್ತೆ ಏನಾದರೂ. ಸೊ ಇದು ಚಾನ್ಸ್ ಇದೆ, ಬಟ್ ಇದು ನೆಕ್ಸ್ಟ್ ಪಾರ್ಟ್. ಇದು ಫಸ್ಟ್ ಏನು 750 ವೇಕೆನ್ಸಿ ತೊಗೊಂಡಿದ್ದಾರೆ, ಆ 750 ವೇಕೆನ್ಸಿ ಭರ್ತಿ ಮಾಡ್ತಾರೆ. ಯಾವುದೇ ಥರದ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಎಲ್ಲೂ ಬಿಟ್ಟಿಲ್ಲ. ಈ ಥರ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ನ ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಎಲ್ಲೂ ಕಂಡಕ್ಟ್ ಮಾಡಿಲ್ಲ ಅಂತೇಳಿ ಅಫಿಷಿಯಲ್ ಡಾಕ್ಯುಮೆಂಟ್ ಎಲ್ಲೂ ಇಲ್ಲ. ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನು ಒಳ ಮೀಸಲಾತಿದು 50% ರಿಸರ್ವೇಷನ್ದು 400 ಪಾಯಿಂಟ್ಸ್ ರೋಸ್ಟರ್ ಪ್ರಕಾರ ಪ್ರಿಪೇರ್ ಆಗುತ್ತೆ. ರೀನೋಟಿಫಿಕೇಷನ್ ಹಾಗೇ ಆಗುತ್ತೆ. ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಪ್ರಿಪೇರ್ ಆಗ್ತಿದ್ದಾರೆ ಚೆನ್ನಾಗಿ ಪ್ರಿಪೇರ್ ಆಗಿ, ಏನಕ್ಕಂದರೆ ಅದರಲ್ಲಿ 750 ವೇಕೆನ್ಸಿಯಿಂದ 1000 ವೇಕೆನ್ಸಿ ಬರುವ ಸಾಧ್ಯತೆಗಳಿದ್ದಾವೆ. ಅದು ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಆಗಿ KPSC ಅವರು ನೋಟಿಫಿಕೇಷನ್ ಕೊಡ್ತಾರೆ. ರೀನೋಟಿಫಿಕೇಷನ್ ಕೊಟ್ಟಾಗ ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀನಿ. AO ಮತ್ತು AW ಮೊದಲು ಬರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಿಂದ PC ನೋಟಿಫಿಕೇಷನ್ ಬರ್ಬೋದು. ಇವೆರಡರಲ್ಲಿ ಯಾವುದಾದ್ರೂ ಮೊದಲು ಬರುವ ಸಾಧ್ಯತೆಗಳಿದ್ದಾವೆ. ಅದಾಗಿ ನಂತರ ಲೆಕ್ಚರರ್ ಪೋಸ್ಟ್ ನೋಡಿ, ಆಗಸ್ಟಿಂದ ಹಿಡಿದು ಡಿಸೆಂಬರ್ ಒಳಗಡೆ ಯಾವುದೇ ಸಂದರ್ಭದಲ್ಲಾದರೂ ಲೆಕ್ಚರರ್ ವೇಕೆನ್ಸಿ ಬರುವ ಸಾಧ್ಯತೆಗಳಿದ್ದಾವೆ, ಬಂದೇ ಬರುತ್ತೆ. ಒಟ್ಟಿಗಂತೂ ಲೆಕ್ಚರರ್ ನೋಟಿಫಿಕೇಷನ್ ಕೂಡ ಆಗೇ ಆಗುತ್ತೆ. 2,000 ವೇಕೆನ್ಸೀಸು ಪ್ರೀವಿಯಸ್ ಆಗಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ದು, ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್, KA ಅಂದರೆ PU ಕಾಲೇಜಸ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿರ್ಬೋದು, ಹಾಗೂ JTO ಅಂದರೆ ಜೂನಿಯರ್ ಟ್ರೈನಿಂಗ್ ಆಫೀಸರ್, JTO ಅಲ್ಲ JTS ಅಂತ ಕರಿತೀವಿ, ಜೂನಿಯರ್ ಟೆಕ್ನಿಕಲ್ ಸ್ಕೂಲ್, ಇದರಲ್ಲೂ ಕೂಡ ಕೆಲವು ವೇಕೆನ್ಸೀಸ್ನ ಭರ್ತಿ ಮಾಡೋದಿದೆ. ಸೊ ಈ ಎಲ್ಲದು ಲೆಕ್ಚರರ್ ಪೋಸ್ಟಲ್ಲಿ ಬರುತ್ತೆ. ಹಾಗಾಗಿ ಲೆಕ್ಚರರ್ ನೋಟಿಫಿಕೇಷನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವಾಗಿಂದ, ಆಗಸ್ಟಿಂದ ಡಿಸೆಂಬರ್ ಒಳಗಡೆ. ನೆಕ್ಸ್ಟ್ ಅದಾಗಿನ ನಂತರ ಈ ಸ್ಕೂಲ್ ಲೆಕ್ಚರ್, ಹೈಸ್ಕೂಲ್ ಟೀಚರು ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ. 23 ಅದು ಒಂದು ನೋಟಿಫಿಕೇಷನ್ ಇದೆ. 8,000-12,000 ವೇಕೆನ್ಸೀಸ್ ಬರುವ ಸಾಧ್ಯತೆಗಳಿದ್ದಾವೆ. ಸೊ ಯಾರೆಲ್ಲ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ, ಮುಂದಿನ ದಿನಗಳಲ್ಲಿ ಈ ನೋಟಿಫಿಕೇಷನ್ ಕೂಡ ಖಚಿತ 100% ಬಂದೇ ಬರುತ್ತೆ. ನೆಕ್ಸ್ಟ್ KPTCL ಅಸಿಸ್ಟೆಂಟ್ ಲೈನ್ಮನ್ ವೇಕೆನ್ಸೀಸು ಅದನ್ನು ಭರ್ತಿ ಮಾಡುವ ಸಾಧ್ಯತೆಗಳಿದ್ದಾವೆ. ಅದನ್ನು ಭರ್ತಿ ಮಾಡ್ತಾರೆ. ಡಿಸೆಂಬರ್ ಒಳಗಡೆ ನಿಮಗೆ KPTCLinದ ನೋಟಿಫಿಕೇಷನ್ ಬಂದೇ ಬರುತ್ತೆ. AE JE ನಾನು ಹೇಳಿದ್ದೀನಲ್ಲ, ಮೊದಲನೇ ಹಂತದಲ್ಲಾದರೂ ಬರ್ಬೋದು, ಎರಡನೇ ಹಂತದಲ್ಲಾದರೂ ಬರ್ಬೋದು. ಒಟ್ಟಿಗೆ AE ಮತ್ತು JE ಮತ್ತು AW ನೋಟಿಫಿಕೇಷನ್ ಕೂಡ ಬಂದೇ ಬರುತ್ತೆ. ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಪ್ರಿಪೇರ್ ಆಗಿ. ಬಟ್ ಇಲ್ಲಿ ಕೆಲವರು ನನಗೆ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಪ್ರಿಪೇರ್ ಆಗ್ತಾ ಕೆಲಸ ಮಾಡ್ತಾ ಪ್ರಿಪೇರ್ ಆಗಬೇಕಾ ಅಥವಾ ಕೆಲಸಕ್ಕೆ ಏನಾದರೂ ಹೋಗಬೇಕಾ ಹಾಗೆ ಅಂತೆಲ್ಲ ಕೇಳ್ತಿದ್ದೀರಾ. ನೋಡಿ ಸ್ನೇಹಿತರೆ, ನೀವೀಗಾಗಲೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ರಿವಿಷನ್ ಮೂಮೆಂಟಲ್ಲಿ ಇದ್ದೀರಾ ಅಂತಂದರೆ, ಕೆಲಸ ಅಪಾರ್ಚುನಿಟಿ ಅಂದರೆ ಜಾಯ್ನ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಹೋಗಿ. ಅಂದರೆ ಕೆಲಸಕ್ಕೆ ಜಾಯ್ನ್ ಆಗಿ ರಿವಿಷನ್ ಮಾಡ್ಕೊಳ್ತಾ ಹೋಗ್ಬೋದು, ಸಮಯ ಸಿಗುತ್ತೆ. ಇಲ್ಲ ನಾನೇನು ಪ್ರಿಪೇರ್ ಮಾಡಿಲ್ಲ, ಈಗಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಪ್ರಿಪ್ರೇಷನ್ ಮೋಡಲ್ಲಿದ್ದೀನಿ, ಇನ್ನೂ ಪ್ರಿಪ್ರೇಷನ್ ಸ್ಟೇಜಲ್ಲಿದ್ದೀನಿ ಅಂತಂದರೆ ಇನ್ನೊಂದು 2-3 ತಿಂಗಳು ಅಥವಾ 6 ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಏಕೆಂದರೆ ನೋಟಿಫಿಕೇಷನ್ ಬರೋದಂತೂ ನಿಜ KPTCLinದ. ಸೊ ನಿಮಗೆ ಅನುಕೂಲ ಆಗುತ್ತೆ. ಬರೀ KPTCL ಒಂದೇ ಅಲ್ಲದೆ, KPTCL ನೋಟಿಫಿಕೇಷನ್ ಡಿಪೆಂಡ್ ಆಗದೆ, ಅದರೊಂದು ಮೇಲೆ ಡಿಪೆಂಡ್ ಆಗದೆ, ಬೇರೆ ಡಿಪಾರ್ಟ್ಮೆಂಟಿಂದನೂ ಸಿವಿಲ್ ಅವ್ರಿಗೂ ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮತ್ತು ಮೆಕ್ಯಾನಿಕಲ್ ಅವ್ರಿಗೂ ನೋಟಿಫಿಕೇಷನ್ಸ್ ಇದೆ, ಅದೂ ಬರುತ್ತೆ. ಹಾಗಾಗಿ ಒಂದೇ ಡಿಪಾರ್ಟ್ಮೆಂಟ್ಗೆ ಫಿಕ್ಸ್ ಆಗೋದಕ್ಕಿಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಂದ ಬಂದ್ರೂ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ. ಸೊ ಏನಕ್ಕಂದರೆ ನೀವು ಟೆಕ್ನಿಕಲ್ ಪ್ರಿಪೇರ್ ಆಗ್ತಿರ್ತೀರ, GS ಪ್ರಿಪೇರ್ ಆಗ್ತಿರ್ತೀರ, ಹಾಗಾಗಿ ಯಾವುದೇ ಥರದ ಎಕ್ಸಾಮ್ಗಾದರೂ ನೀವು ಅಟೆಂಡ್ ಮಾಡ್ಬೋದು. ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಟಿಫಿಕೇಷನ್ ಬಿಟ್ಟಿರ್ತಾರೆ, 11,127 ವೇಕೆನ್ಸೀಸು. ಅಪ್ಲೈ ಮಾಡಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದೇ ರೈಲ್ವೇದಲ್ಲಿ JE ವೇಕೆನ್ಸೀಸು ಬರುತ್ತೆ. ಅದೇ ಮುಂದಿನ ದಿನಗಳಲ್ಲಿ SSC ಡಿಪಾರ್ಟ್ಮೆಂಟಿಂದ ಜೂನಿಯರ್ ಇಂಜಿನಿಯರ್ ವೇಕೆನ್ಸೀಸು ಬರುತ್ತೆ, BLinದ ನೋಟಿಫಿಕೇಷನು ಬರುತ್ತೆ. ಸೊ ಹಾಗಾಗಿ ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕಲ್ ಅವರಿಗೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಪ್ರಿಪರೇಷನ್ ಎಲ್ಲೂ ವ್ಯರ್ಥ ಆಗಲ್ಲ. ಹಾಗಾಗಿ ಆ ನೋಟಿಫಿಕೇಷನ್ಗಳು ಅಪ್ಲೈ ಮಾಡಿಕೊಂಡ್ರೆ ಯಾವುದೋ ಒಂದು ಜಾಬ್ ಆಗೋಗುತ್ತೆ. ಅದಾಗಿ ನಂತರ ನೋಡಿ, ಸೊ ಈ ಸಲ ಬರ್ತಿರೋಂಥ ನೋಟಿಫಿಕೇಷನ್ಸಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೋಡ್ಬೋದು ನಾವು. ಈಗಾಗಲೇ ನಿಮಗೆ ಈ ವಿಚಾರಗಳು ಗೊತ್ತಿರುತ್ತೆ, ಈ ಒಂದು ಪಾಯಿಂಟ್ಸ್ ನಿಮ್ಗೆ ಗೊತ್ತಿರುತ್ತೆ. ಏಜ್ ರಿಲ್ಯಾಕ್ಸೇಷನ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅಫಿಷಿಯಲ್ ಆಗಿ ಸರ್ಕ್ಯುಲರ್ ಕೊಟ್ಟಿದ್ರು ಕರ್ನಾಟಕ ಗೌರ್ಮೆಂಟ್ ಅವರು 1 ವರ್ಷ ಅಂದರೆ 2027ವರೆಗೂ ಯಾವೆಲ್ಲ ನೋಟಿಫಿಕೇಷನ್ಸ್ ಆಗುತ್ತೆ ಅವಕ್ಕೆಲ್ಲ ಏಜ್ ರಿಲ್ಯಾಕ್ಸೇಷನ್ 5 ಇಯರ್ಸ್ ಕೊಡ್ತಿದ್ದು ಅಂತೇಳಿ. ಸೊ ಈಗ ಇನ್ನೊಂದು ಮಾಹಿತಿ ಇದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದರೆ KS ನೋಟಿಫಿಕೇಷನ್ ಕೂಡ ಬರುತ್ತೆ ಅಂತೇಳಿ. ಸೊ ಆ ನೋಟಿಫಿಕೇಷನ್ ಕೂಡ ಬರ್ಬೋದು, ಬಟ್ ಡಿಲೇ ಆಗುತ್ತೆ. ಏನಕ್ಕಂದರೆ ರೀಸೆಂಟಾಗಿ ಬಿಟ್ಟಿರೋಂಥ ನೋಟಿಫಿಕೇಷನ್ ಕಂಪ್ಲೀಟ್ ಆಗಬೇಕು. ರೀಸೆಂಟಾಗಿ ನಿಮಗೆ ಎಲ್ಲರಿಗೂ ಗೊತ್ತಿರೋಂಥ ಇಂಟರ್ವ್ಯೂ ಕಂಪ್ಲೀಟ್ ಆಗಿದೆ, ಆ ಪ್ರಾಸೆಸ್ ಕಂಪ್ಲೀಟ್ ಆಗಬೇಕು. ಪ್ರೊವಿಷನರಿ ಕಂಪ್ಲೀಟ್ ಆಗಿ ಆದರೂ ನೋಟಿಫಿಕೇಷನ್ ಬರ್ಬೋದು. ಪ್ರೊವಿಷನರಿ ಕಂಪ್ಲೀಟ್ ಆಗಿದ ನಂತರ ಅಂದರೆ ಯಾರೆಲ್ಲ ಹೊಸದಾಗಿ ಆ ಒಂದು KS ನೋಟಿಫಿಕೇಷನಲ್ಲಿ ರಿಕ್ರೂಟ್ ಆಗ್ತೀರಾ, ಆ ರಿಕ್ರೂಟ್ ಆಗಿದ್ದಂಥವ್ರಿಗೆ ಪ್ರೊವಿಷನರಿ ಕಂಪ್ಲೀಟ್ ಆದ ನಂತರ 1 ವರ್ಷ ಪ್ರೊವಿಷನರಿ ಅಂತಲೇ ಇರುತ್ತೆ, ಅದು ಕಂಪ್ಲೀಟ್ ಆಗೋದ್ರೊಳಗಡೆ ನೋಟಿಫಿಕೇಷನ್ ಬರೋ ಸಾಧ್ಯತೆ ಇದೆ. ಅಥವಾ ಅದು ಕಂಪ್ಲೀಟ್ ಆಗಿದ ನಂತರ ಆದರೂ KA ನೋಟಿಫಿಕೇಷನ್ KPSCಯಿಂದ KS ನೋಟಿಫಿಕೇಷನ್ ಬರೋ ಸಾಧ್ಯತೆ ಇದೆ. ಒಟ್ಟಿಗಂತೂ KS ನೋಟಿಫಿಕೇಷನ್ ಕೂಡ ಬರುತ್ತೆ, ಪ್ರಿಪೇರ್ ಆಗಿ.
ಸೊ 5 years ರಿಲ್ಯಾಕ್ಸೇಷನ್, ಈ 1 ವರ್ಷದೊಳಗಡೆ ಏನೆಲ್ಲ ನೋಟಿಫಿಕೇಶನ್ಸ್ ಬರುತ್ತೆ ಆ ಎಲ್ಲ ನೋಟಿಫಿಕೇಶನ್ಸ್ಗೂ 5 ವರ್ಷದ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ. ಹಾಗಿದ್ದಾಗ ನೀವು ಪ್ರೆಸೆಂಟಾಗಿ ನೋಡ್ಕೊಳ್ಳೋದಾದರೆ ಜನರಲ್ ಮೆರಿಟಿಗೆ 35 ಇದೆ, ಅದು 40 ಆಗೋಗುತ್ತೆ. ಸೊ ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್ ಯಾರೆಲ್ಲ 40 ನೀವೆಲ್ಲರೂ ಎಲಿಜಿಬಲ್ ಆಗ್ತೀರಾ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಶನ್ಸ್ಗೆ. OBC 38 ಇದೆ, ಅದು 43 ಆಗುತ್ತೆ. ಯಾರೆಲ್ಲ OBC 43 ಒಳಗಡೆ ಬರ್ತೀರಾ, ಸೊ ನಿಮಗೂ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಶನ್ಸ್ಗೆ ಎಲಿಜಿಬಲ್ ಆಗಿರ್ತೀರಾ. 43 ವರ್ಷದ ಒಳಗಡೆ ಇರೋಂಥವ್ರು. ಹಾಗಾಗಿ ನಂತರ OBC SC ST ಮತ್ತು ಕ್ಯಾಟಗರಿ 1 ಆಸ್ಪಿರೆಂಟ್ಸ್ಗೆ 40 years ಏಜ್ ರಿಲ್ಯಾಕ್ಸೇಷನ್ ಇರೋ ಕಾರಣದಿಂದ ಅವ್ರಿಗೆ 5 years ಅಂತ ತೊಗೊಂಡಾಗ 45 ಆಗುತ್ತೆ. ಸೊ SC ST ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ 45 ಒಳಗಡೆ ಇದ್ದರೆ ನಿಮ್ಮ ಮುಂದೆ ಬರುವಂಥ ನೋಟಿಫಿಕೇಷನ್ಸ್ಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಇದು ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಸಲ್ಲಿ ಇದೊಂದು ಬದಲಾವಣೆ ನೋಡ್ಬೋದು. ಹಾಗೂ 400 ಪಾಯಿಂಟ್ ರೋಸ್ಟರ್, ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸಾಕಷ್ಟು ವೆಬ್ಸೈಟ್ಸಲ್ಲಿ ಹಾಗೂ ಚಾನಲ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಸೊ ನಾನು ನನ್ನ ಚಾನಲಲ್ಲಿ ಈ ಒಂದು 400 ಪಾಯಿಂಟ್ಸನ್ನು ರೋಸ್ಟರ್ ಬಗ್ಗೆಯೂ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಕನ್ಫ್ಯೂಷನ್ ಬೇಡ. ಅಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಸು ಯಾವ ಒಂದು ರೋಸ್ಟರ್ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡ್ತಾರೋ ಅನ್ನೊಂದು ಐಡಿಯಾ ಇರಬೇಕು. ಅದು ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇರಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ 400 ಪಾಯಿಂಟ್ಸ್ ರೋಸ್ಟರಿನ ಒಂದು ಡೀಟೇಲ್ಡ್ ವಿಡಿಯೋ ನಾನು ನಿಮಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಈ 400 ಪಾಯಿಂಟ್ಸ್ ರೋಸ್ಟರ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನಿಮ್ಮ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ಸ್ನಲ್ಲಿ ಇದೊಂದು ಬದಲಾವಣೆನ ನೋಡ್ಬೋದು. ನೆಕ್ಸ್ಟು ಇದೇ ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ನೋಡುವ ಸಾಧ್ಯತೆ ಇದೆ. ಇನ್ನೂ ಏನು ಬದಲಾವಣೆ ನೋಡ್ಬೋದು ಸರ್ ಅಂತಂದರೆ, KPSC ಕೊಡಬೇಕಾ KE ಕೊಡಬೇಕಾ ಅನ್ನೋದೊಂದು ಕನ್ಫ್ಯೂಷನ್ ಕೆಲವರಿಗಿದೆ. ಸೊ ನೋಡಿ, ಈಗಾಗಲೇ ಕ್ಲಿಯರೆನ್ಸ್ಗಳು ಕೊಟ್ಟಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ ಐಡಿಯಾನು. ಒಂದು ಏನು ನಿಮಗೆ ಡೌಟ್ ಇತ್ತು ಅದನ್ನು, KPSCಗೆ ಗ್ರೂಪ್ ಬಿ ಗ್ರೂಪ್ ಎ ವೇಕೆನ್ಸೀಸ್ ಹೋಗೋ ಸಾಧ್ಯತೆಗಳಿದ್ದಾವೆ, KEಗೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೇಕೆನ್ಸೀಸ್ ಬರುತ್ತೆ. ಹಾಗಿದ್ದಾಗ KPSCಗೆ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟು KPSCಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ಮತ್ತು ಇನ್ನೂ ಬೇರೆ ಬೇರೆ ಪೋಸ್ಟು KSದು KPSC ಹೆಂಗಿದ್ರು ಈಗಲಿಂದ ಮಾಡ್ತಾನೆ ಇದ್ದಾರೆ, KPSCಗೆ ಹೋಗುತ್ತೆ. ಆಗ ಇದೇ ರೀತಿಯಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಬರುವಂಥದ್ದೆಲ್ಲ KPSC ತೊಗೊಳ್ತಾರೆ. KEಗೆ ಡಿಪಾರ್ಟ್ಮೆಂಟ್ ಡಿಪೆಂಡು. ಸೊ KPSC ಕೊಡಬೇಕಾ KE ಕೊಡಬೇಕಾ ಅನ್ನೋದು ಡಿಪಾರ್ಟ್ಮೆಂಟ್ ಮೇಲೆ ಡಿಸಿಷನ್ ಡಿಪೆಂಡ್ ಆಗಿರುತ್ತೆ. ಈಗ ಉದಾಹರಣೆ AO ಮತ್ತು AW ಅದರ ಗ್ರೂಪ್ ಬಿ ವೇಕೆನ್ಸಿ ಇರೋ ಕಾರಣದಿಂದ KPSC ಕೊಡಬೇಕು, ಬಟ್ KE ಕೊಡ್ತಾರೆ. ಏನಕ್ಕಂದರೆ ಅದು ಡಿಪಾರ್ಟ್ಮೆಂಟ್ ಡಿಸಿಷನ್ ಆಗಿರುತ್ತೆ. ಇದೇ ರೀತಿಯಲ್ಲಿ ಡಿಪಾರ್ಟ್ಮೆಂಟಿನ ಡಿಸಿಷನ್ ಇದೆ ಯಾವ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಕೊಡಬೇಕಂತೇಳಿ, KPSCಗೆ KEಗೆ ಅಂತೇಳಿ. ಬಟ್ ಡಿಫಾಲ್ಟಾಗಿ KPSCಗೆ ಸಾಕಷ್ಟು ನೋಟಿಫಿಕೇಷನ್ಸ್ ಗ್ರೂಪ್ ಎ ಗ್ರೂಪ್ ಬಿ ಹೋಗುತ್ತೆ. ಡಿಪಾರ್ಟ್ಮೆಂಟಿಂದ ಅವರು ಡಿಸಿಷನ್ ಮಾಡಿ ಕೆಲವೊಂದು ಗ್ರೂಪ್ ಎ ಗ್ರೂಪ್ ಬಿ ವೇಕೆನ್ಸೀಸ್ನ KE ಕೊಡೋ ಸಾಧ್ಯತೆಗಳಿದ್ದಾವೆ. ಅದರಲ್ಲಿ AO ಮತ್ತು AW KEಗೆ ಹೋಗುತ್ತೆ. ಇದೇ ರೀತಿಯಲ್ಲಿ ನೀವು ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ದು ನೋಡಿದ್ರೆ ಅದು KE ಅವ್ರು ಮಾಡ್ತಾರೆ. ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ದು ಸಾಧ್ಯತೆಗಳಿದ್ದಾವೆ KE ಕೊಡೋಂಥದ್ದು. ಲ್ಯಾಂಡ್ ಸರ್ವೇರ್ ಕೂಡ ಡಿಸ್ಕಷನಲ್ಲಿದೆ KE ಕೊಡಬೇಕಂತೇಳಿ. ಇದೇ ರೀತಿಯಲ್ಲಿ KPTCL ಕೂಡ ಅಷ್ಟೇ KE ಕೊಡೋ ಸಾಧ್ಯತೆಗಳಿದೆ. PCPSI ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಒಂದು ಎಕ್ಸಾಮಿನೇಷನ್ ಅಥಾರಿಟಿನ ಕಂಡಕ್ಟ್ ಮಾಡಬೇಕಂತಂದ್ರೆ ಅದ್ರ ಮುಖಾಂತರ KSP ಡಿಪಾರ್ಟ್ಮೆಂಟಿಂದ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಈ ಒಂದು ರಿಕ್ರೂಟ್ಮೆಂಟ್ನ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾಡಿರುವಂಥ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕಂಡಕ್ಟ್ ಮಾಡೋ ಸಾಧ್ಯತೆಗಳಿದ್ದಾವೆ. ಇನ್ ಕೇಸ್ ಅಲ್ಲಿ ಆಗಲಿಲ್ಲ ಅಂತಂದರೆ, ಆ ಪ್ಲ್ಯಾನ್ ಫೇಲ್ಯೂರ್ ಆಯಿತು ಅಂದರೆ KE ಕೊಟ್ಟು ಕಂಪ್ಲೀಟ್ ಮಾಡ್ತಾರೆ. ಯಾವುದನ್ನ KSP ಡಿಪಾರ್ಟ್ಮೆಂಟಿಂದ ಬರೋಂಥ ನೋಟಿಫಿಕೇಷನ್ಸ್, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರೋಂಥ ನೋಟಿಫಿಕೇಷನ್ಸ್. ನೆಕ್ಸ್ಟ್ ಇನ್ನು ಇದೇ ರೀತಿಯಲ್ಲಿ ಲೆಕ್ಚರರ್ ಪೋಸ್ಟದು ನಿಮ್ಗೆ ಗೊತ್ತಿರುತ್ತೆ, ಪ್ರೀವಿಯಸ್ ಆಗಿ ಯಾವ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಅದೇ ಡಿಪಾರ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. KPTCL ಅಸಿಸ್ಟೆಂಟ್ ಲೈನ್ಮೆನ್ನು ಮತ್ತು AE JE AW ಇದೆಲ್ಲ KE ಕೊಡುವ ಸಾಧ್ಯತೆಗಳಿದ್ದಾವೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದೊಂದು ಬದಲಾವಣೆ ನೋಡ್ಬೋದು. ನೆಕ್ಸ್ಟು ಪೇಪರ್ 1 ಪೇಪರ್ 2 ಅಂತಿದೆ. ಏನು ಸರ್ ಇದು ಪೇಪರ್ 1 ಪೇಪರ್ 2 ಅಂದರೆ, ಇಲ್ಲಿವರೆಗೂ ನೀವು ಪೇಪರ್ 1 ಪೇಪರ್ 2 ಫಾರ್ ಗ್ರೂಪ್ ಎ ಗ್ರೂಪ್ ಬಿಗೆ ನೀವು 200 ಮಾರ್ಕ್ಸ್ 100 ಕ್ವಶನ್ಸ್ ನೋಡ್ತೀರಾ. ಇನ್ನು ಮೇಲೆ 300 ಮಾರ್ಕ್ಸ್ 100 ಕ್ವಶನ್ಸ್ ನೋಡ್ತೀರಾ. ಸೊ ಒಂದು ಕ್ವಶನ್ಗೆ 3 ಮಾರ್ಕ್ಸ್, ಇದು ಒಂದು ಸಾಧ್ಯತೆಗಳಿದೆ ಬದಲಾವಣೆ. ನೆಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ AEE ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟು. KPSCಯಿಂದ ಕೆಲವೊಂದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟು, KEಯಿಂದ ಕೆಲವೊಂದು ಡಿಪಾರ್ಟ್ಮೆಂಟಿಂದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ ಬರುವ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ KPTCLinದನೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ ಬರುವ ಸಾಧ್ಯತೆಗಳು ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ಈ ಒಂದು AW ವೇಕೆನ್ಸೀಸ್ಗೆ ಏನು MCQ ಇರುತ್ತಾ ಅನ್ನೋದೊಂದು ನಿಮಗೆ ಪ್ರಶ್ನೆ ಇರುತ್ತೆ, ಏನು ರಿಟರ್ನ್ ಇರುತ್ತಾ ಅಂತೇಳಿ. ನೋಡಿ, ಪ್ರೀವಿಯಸ್ ಆಗಿ ಅಫಿಷಿಯಲ್ ಆಗಿ ಗೆಜೆಟೆಡ್ ಪ್ರಕಾರ AW ಅಂದರೆ ಗ್ರೂಪ್ ಎ ಗ್ರೂಪ್ ಬಿ ಬರೋ ವೇಕೆನ್ಸೀಸ್ಗೆ ಅದು ಕೆಲವು ಪೋಸ್ಟ್ಗಳಿಗೆ ರಿಟರ್ನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಬೇಕು ಅಂತೇಳಿ ಡಿಸಿಷನ್ನ ತೊಗೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬರುವಂಥ KPSCಯಲ್ಲಿ AWಗೆ ಪೇಪರ್ 1 ಪೇಪರ್ 2 ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಅದರಲ್ಲೂ ನಿಮಗೆ ಸೇಮ್ UPSCಯಿಂದ ಆಗುವಂಥ ಇಂಜಿನಿಯರಿಂಗ್ ಸರ್ವಿಸ್ ಪೇಪರ್ ಫಾರ್ಮೆಟ್ ನೋಡ್ಬೋದು. ಇಂಜಿನಿಯರಿಂಗ್ ಸರ್ವಿಸಲ್ಲಿ ಏನು ನಡೆಯುತ್ತೆ, ಫಸ್ಟು ಕನ್ನಡ ರೀಜನಲ್ ಲ್ಯಾಂಗ್ವೇಜು, ಒಂದು ಇಂಗ್ಲೀಷ್ ಬರೀತೀರಾ, ಅದಾಗಿನ ನಂತರ MCQ ಫಾರ್ಮೆಟ್ ಬರೀತೀರಾ, ಅದಾಗಿನ ನಂತರ ಟೆಕ್ನಿಕಲ್ ಪೇಪರ್ಸ್ ಬರೀತೀರಾ. ಸೇಮ್ ಫಾರ್ಮೆಟ್ ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಇಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಮಾಡ್ತಾರೆ. ಪಾರ್ಟ್ ಎನಲ್ಲಿ 3 ಸಬ್ಜೆಕ್ಟು, ಪಾರ್ಟ್ ಬಿನಲ್ಲಿ 2 ಸಬ್ಜೆಕ್ಟು, ಇದು ರಿಟರ್ನ್ ಇರುತ್ತೆ. ಇದು 3ನೇ ಹಂತ. 2ನೇ ಹಂತ ಬಂದು MCQ ಫಾರ್ಮೆಟ್ ಇರುತ್ತೆ. ಅದಾಗಿನ ನಂತರ 1ನೇ ಹಂತ ಬಂದು ಫಸ್ಟ್ ಸ್ಟೇಜ್ ಬಂದು ನಿಮಗೆ ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಅಂದರೆ ರೀಜನಲ್ ಲ್ಯಾಂಗ್ವೇಜು ಮತ್ತು ಇಂಗ್ಲೀಷ್. ಇದು 300 ಮಾರ್ಕ್ಸ್ ರಿಟರ್ನ್ ಇಡ್ಬೋದು, ಅಥವಾ 100 ಮಾರ್ಕ್ಸ್ ರಿಟರ್ನ್ ಇಡ್ಬೋದು. AWಗೆ ಮೊತ್ತ 3 ಸ್ಟೇಜ್ ಮಾಡಿಬಿಡ್ತಾರೆ. ಕನ್ನಡ ಮತ್ತು ಇಂಗ್ಲೀಷ್ 2ನೇ ಸ್ಟೇಜ್ MCQ ಫಾರ್ಮೆಟ್,
ಸೆಟ್ ಟೆಕ್ನಿಕಲ್ ಸಂಬಂಧಪಟ್ಟಿರೋದು ಅಥವಾ GS ಸಂಬಂಧಪಟ್ಟಿರೋದು ಟೆಕ್ನಿಕಲ್ GS. ಮೂರನೇ ಹಂತ ಬಂದು ರಿಟರ್ನ್ ಎಕ್ಸಾಮಿನೇಷನ್. ಇದು AEE ಮುಂದಿನ ದಿನಗಳಲ್ಲಿ ನೋಡುವಂತಹ ಬದಲಾವಣೆ. ಇದು ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ ಬದಲಾವಣೆ ಅಂತ ಅನ್ಬೋದು ನಾನು. ಸೊ ಹಾಗಾಗಿ AEE ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಮೂರನೇ ಹಂತಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ ಇರೋ ಸಾಧ್ಯತೆಗಳು ಭಾಳ ಇದೆ. 90% ಚಾನ್ಸ್ ಇದೆ. ಹಾಗಾಗಿ ಈಗಲಿಂದನೇ AEE ಪ್ರಿಪೇರ್ ಆಗ್ತಿರೋಂಥವ್ರು ರಿಟರ್ನ್ ಮುಖಾಂತರ ಪ್ರಿಪೇರ್ ಆಗ್ತಾ ಹೋಗಿ. ಎರಡನೇ ಪೇಪರ್ ಅಂತೂ GS ಮತ್ತು ಟೆಕ್ನಿಕಲ್ ಇಡ್ತಾರೆ. ಮೊದಲನೇ ಸ್ಟೇಜ್ ಬಂದು ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಹಾಗಾಗಿ ಯಾರೆಲ್ಲ ಹೊರ ರಾಜ್ಯದವ್ರು ಪ್ರಿಪೇರ್ ಆಗ್ತಿದ್ದಾರೆ ಮುಖ್ಯವಾಗಿ AEE ಸೊ ಅವರಿಗೆ ಇದೊಂದು ದೊಡ್ಡ ಟಾಂಗ್ ಕೊಟ್ಟಂಗೆ. ಯಾಕಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ರಿಟರ್ನಲ್ಲಿ ಗೊತ್ತಿರಬೇಕಂದ್ರೆ ಕಷ್ಟ, ನಿಮ್ಮೆಲ್ಲರೂ ಗೊತ್ತಿರಬೇಕು. ಹಾಗಾಗಿ AEE ರಿಕ್ಯೂಟ್ ಆಗೋದು ಹೊರ ರಾಜ್ಯದವ್ರು ಕಮ್ಮಿ ಆಗೋಗ್ತಾರೆ. ನಮ್ಮವರು ಅಂದರೆ ಕರ್ನಾಟಕದವರು ಈಸಿಯಾಗಿ ಇದನ್ನು ಕ್ರ್ಯಾಕ್ ಮಾಡ್ಕೊಳ್ಬೋದು. ಯಾಕಂದರೆ ಫಸ್ಟು ಇಂಗ್ಲೀಷ್ ಕನ್ನಡ ಕ್ಲಿಯರ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ನೆಕ್ಸ್ಟ್ ಅದು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್. ಎರಡನೇ ಲೆವೆಲ್ ಬಂದು GS ಪೇಪರ್, GS ಟೆಕ್ನಿಕಲ್ 2 ಪೇಪರ್ ಇರೋಂಥ. ಮೂರನೇ ಲೆವೆಲ್ ಬಂದು ಏನು ರಿಟರ್ನ್ ಎಕ್ಸಾಮಿನೇಷನ್. ಇದು AEE ನೋಡಬಹುದಾದಂಥ ಬದಲಾವಣೆ. ಸೊ ಇಷ್ಟು ಬದಲಾವಣೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಸಲ್ಲಿ ನೋಡೋ ಸಾಧ್ಯತೆಗಳಿರುತ್ತೆ. ಹಾಗೂ ಇನ್ನೊಂದು ಬದಲಾವಣೆ ಏನು ನೋಡ್ಬೋದು ಅಂದರೆ, ಈಗಾಗಲೇ ನಿಮಗೆ ಗೊತ್ತಿರಂತೆ ಗ್ರೂಪ್ ಸಿಯಲ್ಲಿ ಬರುವಂಥ ಯಾವುದೇ ಥರದ ಪೋಸ್ಟ್ ಆದರೂ ಕಮ್ಯುನಿಕೇಷನ್ ಪೇಪರ್ ಮತ್ತು ಜನರಲ್ ಪೇಪರ್ ಇಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ರೂಪ್ ಸಿ ಅದರಲ್ಲೂ ಟೆಕ್ನಿಕಲ್ ಪೇಪರ್ಸ್ ಅಂದರೆ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ಗೆ ರಿಕ್ಯೂಟ್ ಆಗುವಂಥ ಪೇಪರ್ಸಲ್ಲಿ ಎರಡನೇ ಪೇಪರ್ ಟೆಕ್ನಿಕಲ್ ಪೇಪರ್ ನೋಡುವ ಸಾಧ್ಯತೆ ಇರುತ್ತೆ ಕಮ್ಯುನಿಕೇಷನ್ ಪೇಪರ್ ಬದಲು. ಸೊ ಡಿಪ್ಲೊಮಾ ಮೇಲೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಯಾರೆಲ್ಲ ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮ್ ಬರೀತೀರಾ, ಸೊ ಇವರಿಗೆ ಮುಂದಿನ ದಿನಗಳಲ್ಲಿ ಇದೊಂದು ಚಿಕ್ಕ ಬದಲಾವಣೆ ನೋಡುವ ಸಾಧ್ಯತೆಗಳಿದ್ದಾವೆ. ಸೊ ನಿಮಗೆ ಗೊತ್ತಿರುವಂತೆ BWSSB ನೋಡಿರಬೇಕು ಪ್ರೀವಿಯಸ್ ಆಗಿ. ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಇರಲಿಲ್ಲ, ಟೆಕ್ನಿಕಲ್ ಪೇಪರ್ ಇತ್ತು. ಪೇಪರ್ 1 ಜನರಲ್ ಪೇಪರ್ ಇತ್ತು. ಅದೇ ರೀತಿಯಲ್ಲಿ ಲ್ಯಾಂಡ್ ಸರ್ವೆ ನೋಡಿ, ಅದು ಗ್ರೂಪ್ ಸಿ ಬಂದ್ರೂ ನಿಮಗೆ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇದೆ, ಪೇಪರ್ 1 ಏನಿದೆ ಜನರಲ್ ಪೇಪರ್ ಇದೆ. ಸೊ ಇದೇ ರೀತಿಯಲ್ಲಿ ಟೆಕ್ನಿಕಲ್ ಪೋಸ್ಟು ಸ್ಪೆಸಿಫೈಡ್ ಆಗಿರುವಂಥ ಪೋಸ್ಟ್ಗಳಿಗೆ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ನೋಡುವ ಸಾಧ್ಯತೆ ಇದೆ. ಇದೊಂದು ಬದಲಾವಣೆನ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಸಲ್ಲಿ ನೀವು ಕಾಣಬಹುದು. ಸೊ ಇಷ್ಟು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಸಲ್ಲಿ ಬದಲಾವಣೆಯನ್ನು ನೋಡ್ತೀರಾ. ಏಜ್ ರಿಲ್ಯಾಕ್ಸೇಷನ್, 400 ಪಾಯಿಂಟ್ಸಿನ ರೋಸ್ಟರ್ ಪಾಯಿಂಟ್, 400 ಪಾಯಿಂಟ್ಸಿನ ರೋಸ್ಟರ್ ಬದಲಾವಣೆ ಅಂದರೆ ಇಂಪ್ಲಿಮೆಂಟೇಷನ್, ಹಾಗೂ KPSC KEA ತೊಗೊಳ್ಳೋದು, ಪೇಪರ್ 1 ಪೇಪರ್ 2 300 ಮಾರ್ಕ್ಸ್ ಕಂಡಕ್ಟ್ ಮಾಡೋದು, AEE ಪೋಸ್ಟ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಮಾಡೋದು, ಹಾಗೂ ಗ್ರೂಪ್ ಸಿ ನಲ್ಲಿ ಇರುವಂಥ ಪೋಸ್ಟ್ಗಳಿಗೆ ಕೆಲವೊಂದು ಪೋಸ್ಟ್ಗಳಿಗೆ ನಾನು ಹೇಳ್ತೀನಿ ರಿಪೀಟೆಡು, ಕೆಲವೊಂದು ಪೋಸ್ಟ್ಗಳಿಗೆ ಅಂದರೆ JE ಸ್ಪೆಸಿಫಿಕ್ ಪೇಪರ್ಸ್ ಬೇಕಾಗುವಂಥ ಪೋಸ್ಟ್ಗಳಿಗೆ ಮಾತ್ರ ಟೆಕ್ನಿಕಲ್ ಪೇಪರ್ಸು ಸ್ಪೆಸಿಫಿಕ್ ಪೇಪರ್ಸ್ ಬದಲಾವಣೆಯನ್ನು ನೋಡ್ಬೋದು ಕಮ್ಯುನಿಕೇಷನ್ ಪೇಪರ್ ಬದಲು. ಸೊ ಅದೇ ರೀತಿಯಲ್ಲಿ ಮೊದಲ ಬರುವಂಥ ನೋಟಿಫಿಕೇಷನ್ ಯಾವುದಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಿಂದ PC ಮತ್ತು PSI, ಅದಾದ ನಂತರ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಹಾಗೂ ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್, ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಷನ್, KPTCL ಬರುವಂಥ ಅಸಿಸ್ಟೆಂಟ್ ಲೈನ್ಮೆನ್ ನೋಟಿಫಿಕೇಷನ್, ಇದೇ ರೀತಿಯಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರಿನ ನೋಟಿಫಿಕೇಷನು, ಈ ಎಲ್ಲ ನೋಟಿಫಿಕೇಷನ್ಗಳು ಮೊದಲ ಹಂತದಲ್ಲಿ ನೀವು ನೋಡ್ತೀರಾ. ಸೊ ಹಾಗಿದ್ದಾಗ ಮುಂದಿನ ದಿನಗಳಲ್ಲಿ ಯಾವೆಲ್ಲ ನೋಟಿಫಿಕೇಷನ್ಸ್ ಬರ್ಬೋದು ಸರ್ ಅಂತ ನೋಡಿದ್ರೆ, ಇಲ್ಲಿ ನೋಡಿ ಇಷ್ಟು ನೋಟಿಫಿಕೇಷನ್ಸ್ ಬರುವ ಸಾಧ್ಯತೆಗಳಿದೆ. ಸೊ 2 ನೋಟಿಫಿಕೇಷನ್ಸ್ ನಿಮಗೆ KSP ಇಂದ ಬರುತ್ತೆ, ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಬರುತ್ತೆ, ಹಾಗೂ ಇನ್ನೊಂದು ನೋಡಿ ಇಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸಿನ ವೇಕೆನ್ಸೀಸ್ ಇಲ್ಲಿದೆ, ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಷನು, KPTCL ಅಸಿಸ್ಟೆಂಟ್ ಲೈನ್ಮೆನ್ ನೋಟಿಫಿಕೇಷನು, ಅದೇ ರೀತಿಯಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಮತ್ತು SDFDA ನೋಟಿಫಿಕೇಷನ್ ಕೂಡ ನೀವು ನೋಡ್ಬೋದು. ಹಾಗೂ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನು ಸಾಕಷ್ಟು ದಿನಗಳಿಂದ ಈ ಒಂದು ನೋಟಿಫಿಕೇಷನ್ ಬಿಡಬೇಕಂತ ಇದೆ. ಈ ಒಂದು ನೋಟಿಫಿಕೇಷನ್ ಬರುತ್ತೆ. ಹಾಗೂ ಇನ್ನೊಂದು ನೋಟಿಫಿಕೇಷನ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದನೂ 80 ವೇಕೆನ್ಸೀಸು ಟೆಕ್ನಿಕಲ್ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಆಗುತ್ತೆ, ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ಗೆ. ಸೊ ಅದರಲ್ಲಿ 40 ರಿಂದ 60 ವೇಕೆನ್ಸೀಸ್ ಟೆಕ್ನಿಕಲ್ ಪೋಸ್ಟ್ಗಳಿರುತ್ತೆ. ಹಾಗಾಗಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಹಾಗೂ ನಾನ್ ಟೆಕ್ನಿಕಲ್ ನೋಟಿಫಿಕೇಷನ್ಸ್ ಹಾಗೂ ಟೆಕ್ನಿಕಲ್ ನೋಟಿಫಿಕೇಷನ್ಸ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಅವಕಾಶ ಇರುತ್ತೆ, ಸಾಕಷ್ಟು ವೇಕೆನ್ಸೀಸ್ ಬರುತ್ತೆ. ಪ್ರಿಪೇರ್ ಆಗ್ತಾ ಹೋಗಿ, ಚೆನ್ನಾಗಿ ಪ್ರಿಪೇರ್ ಆಗಿ, ನಿಮ್ಮ ಶ್ರಮೆ ಯಶಸ್ಸಾಗಲಿ, ಹಾಗೂ ನಿಮ್ಮ ನಂಬಿಕೆಯೂ ಮುಂದೆ ನಿಜವಾಗುತ್ತೆ. ಯಾವೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತಾ ಹೋಗ್ತದೆ. ಹಾಗಾಗಿ ನಿಮ್ಮ ಶ್ರಮೆಗೆ ನನ್ನ ಒಂದು ಶುಭಾಶಯ ಅಂದರೆ ಏನಂತಾರೆ ಕಂಗ್ರ್ಯಾಚುಲೇಷನ್. ಸೊ ನಿಮ್ಮ ಶ್ರಮೆ ಏನಿದೆ ಅದು ಯಶಸ್ಸಾಗಲಿ ಅಂತ ಹೇಳಿ ನನ್ನ ಕಡೆಯಿಂದ ಹಾಗೂ ನಮ್ಮ ಟೀಮ್ ಪರವಾಗಿ ನನ್ನ ಟೀಮ್ ಕಡೆಯಿಂದ ನಿಮಗೆ ಯಶಸ್ಸನ್ನು ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕಷ್ಟಪಡ್ತಿದ್ದೀರಾ, ನಿಮ್ಮ ಕನಸು ನಿಜವಾಗಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಪೂರೈಕೆ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಕೊಟ್ಟಿದ್ದೀನಿ ಮಾಹಿತಿ, ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕೊಟ್ಟಿರುವಂಥ ಇನ್ಫಾರ್ಮೇಟಿವ್ ಅನ್ಸಂದ್ರೆ ಲೈಕ್ ಮಾಡಿ ಮೊದಲು, ಹಾಗೂ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ನೋಟಿಫಿಕೇಷನ್ ಬರಲಿ, ಯಾವುದೇ ಥರದ ಅಪ್ಡೇಟ್ ಬರಲಿ, ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಪ್ರತಿಯೊಂದು ಅಪ್ಡೇಟು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆ 400 ಪಾಯಿಂಟ್ಸಿನ ರೋಸ್ಟರ್ ಮೇಲೂ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ಇನ್ಫಾರ್ಮೇಟಿವ್ ಅನ್ಸಂದ್ರೆ ಮತ್ತೊಂದು ಸಲ ಹೇಳ್ತೇನೆ, ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಗಾಗಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಸೊ ಈ ವಿಡಿಯೋದಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ ಮೇಲೆ ಏನೇ ಡೌಟ್ ಇತ್ತಂದ್ರೂ ಮೆನ್ಷನ್ ಮಾಡಿ, ಆ ಡೌಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.